ಬರಮ್ಮ ಶರ್ಮಿಳಾ ಬಾ. ಚೆನ್ನಾಗಿದ್ದೀರಾ ಅತ್ತೆ? ಹ್ಞೂ, ನಾವು ಚೆನ್ನಾಗಿದ್ದೀವಮ್ಮ. ನಿಮ್ಮಷ್ಟೇನಿಲ್ಲ ಅನ್ಕೊಂತೀನಿ. ಏನೋ ನಿಮ್ಮ ಅತ್ತಿಗೆ ಹೊಸ ಬೋಟಿಕ್ಕೆಲ್ಲ ತೆಗೆದಿದ್ದಾಳಂತೆ, ಒಳ್ಳೆ ಲಾಭ. ನಿಮ್ಮ ಅತ್ತಿಗೆ ನಿಮ್ಮ ಜೊತೆನಲ್ಲೇ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಅದಕ್ಕೆ ಅವಳು ಬೋಟಿಗೆ ತೆಗೆದಿದ್ದಾಳೆ, ಹಂಗೆ ಅಂದ್ಬಿಟ್ಟು ನಮಗೇನು ಉಪಯೋಗ ಹೇಳಿ? ಅದೆಲ್ಲ ಆಗೋಗಿರೋದಲ್ವಾ, ಅದ್ರ ಬಗ್ಗೆ ಮಾತಾಡೋ ಪ್ರಯೋಜನ ಏನು? ಹಂಗಲ್ಲ ಲಕ್ಷ್ಮು, ನಿನ್ನ ಮಗಳು ಏನಾದರೂ ಒಂದು ಮಾಡ್ಬೋದಿತ್ತು. ಆ ಥರ ಏನು ಮಾಡ್ತೀಯಾ? ನಿನ್ನ ಮಗಳು ಅಷ್ಟೆಲ್ಲ ಬುದ್ಧಿವಂತಿಕೆನೇ ಉಪಯೋಗಿಸ್ಲಿಲ್ಲ. ಆ ಕಾಲದಿಂದನೂ ಬರೀ ಜಂಬ ಮಾಡ್ಕೊಂಡೇ ಬಂದ್ಬಿಟ್ಲು. ಈಗ ನೋಡು ಪಾಪ, ಯಾವುದೋ ಗಾರ್ಮೆಂಟ್ಸ್ಗೆ ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡೋದಕ್ಕೆ ಹೋಗ್ತಾ ಇದ್ದಾಳೆ. ನೋಡಿದ್ರೆ ನನಗೆ ಹೊಟ್ಟೆ ಉರಿಯುತ್ತಮ್ಮ. ಹೈ ಶರ್ಮಿಳಕ್ಕ, ಬನ್ನಿ ಬನ್ನಿ. ನಾನು ನೀವು ಬರ್ತೀರಾ ಅಂತ ಬೆಳಿಗ್ಗೆಯಿಂದ ಕಾಯ್ತಾ ಇದ್ದೆ. ನೀವು ಬಂದ್ರಲ್ಲ, ನನಗೆ ತುಂಬಾ ಖುಷಿ ಆಯ್ತು. ಅಕ್ಕ ಬನ್ನಿ, ನಾನು ಬರ್ತಡೆಗೆ ಯಾವ್ಯಾವ ಡ್ರೆಸ್ ತಗೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಅಲ್ಲದೆ ಪಪ್ಪ ನನಗೆ ನೆಕ್ಲೆಸ್ ಗಿಫ್ಟ್ ಮಾಡಿದ್ದಾರೆ. ಬನ್ನಿ, ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಡಿಸೈನು? ಹೌದಾ ಶರ್ಮಿಳಾ? ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು ಅಕ್ಕ. ಹುಟ್ಟು ಹಬ್ಬದ ಶುಭಾಶಯಗಳು ಕಣಮ್ಮ. ನಿಧಿ 100 ಕಾಲ ಚೆನ್ನಾಗಿರವ. ಆ ದೇವರು ನಿನ್ಗೆ ಒಳ್ಳೇದು ಮಾಡಲಿ. ನನ್ನ ಮಗಳೇನೋ ಒಳ್ಳೇದೇ ಮಾಡ್ತಾಳೆ, ಅವಳಿಗೂ ದೇವ್ರು ಒಳ್ಳೇದೇ ಮಾಡ್ತಾನೆ. ಅಯ್ಯೋ, ಆ ಮಮ್ಮಿ ಯಾವಾಗಲೂ ಹಿಂಗೆ ಅತ್ತೆ. ಅತ್ತೆ ಬನ್ನಿ, ನಾನು ನಿಮಗೆ ಏನಾದರೂ ಕುಡಿಯೋದಕ್ಕೆ ಜ್ಯೂಸ್ ಮಾಡ್ಕೊಂಬರಲ್ಲ? ಈಗಿದ್ರೂ ಬಿಸಿಲಿದೆ, ನಾನು ನಿಮಗೆ ಜ್ಯೂಸ್ ಮಾಡ್ಕೊಂಬರ್ತೀನಿ. ತಿಂಡಿ ತಿಂದ್ರೆ ಇಲ್ವಾ? ಮನೆಯಲ್ಲಿ ಇಡ್ಲಿ ತರಿಸಿದ್ದಾರೆ, ಬನ್ನಿ ನಾನು ನಿಮಗೆ ಇಡ್ಲಿ ಕೊಡ್ತೀನಿ. ಬೇಡಮ್ಮ ನಿಧಿ, ನಾವು ತಿಂಡಿ ಮಾಡ್ಕೊಂಡೇ ಬಂದು. ಅತ್ತೆ, ಗಿರೀಶ್ ಮಾಮ ಯಾಕೆ ಬಂದಿಲ್ಲ? ಯಾಕೆ ಬರಲ್ವಂತ ಅವನು? ಅಯ್ಯೋ, ಗಿರೀಶ ಅಲ್ಲಿ ಕೆಲಸದಲ್ಲೇನೋ ಬಿಡ್ಲಿಲ್ವಂತಮ್ಮ, ಅದಕ್ಕೆ ಮಧ್ಯಾಹ್ನ ಮೇಲೆ ಬರ್ತೀನಿ ಅಂತ ಹೇಳ್ದ. ಸರಿ ಆಯಿತು ಅಂದ್ಬಿಟ್ಟು ನಾವು ಬಂದ್ಬಿಟ್ಟು. ಅಲ್ಲ, ಯಾರು ಇನ್ನೂ ನೆಂಟರುಗಳು ಬಂದಿಲ್ಲ ಅನ್ಸುತ್ತೆ ಅಲ್ವಾ? ನೆಂಟರು ಅಂತ ಯಾರು ಇಲ್ಲ ಅತ್ತೆ, ಎಲ್ಲರೂ ಫ್ರೆಂಡ್ಸ್ ಸರ್ಕಲ್ ಅದು ಇದು ಅಂತ ಹೇಳ್ಕೊಂಡಿರೋದಲ್ವಾ. ಅವರೆಲ್ಲರೂ ಸಂಜೆ ಪಾರ್ಟಿಗೇನೆ ಬಂದ್ಬಿಡ್ತಾರೆ. ಇನ್ನು ನಮ್ಮ ಅತ್ತೆ ಮಾವ ಮತ್ತೆ ನನ್ನ ಮದುವೆ ಆಗೋ ಹುಡುಗ ಎಲ್ಲರೂ ಬರ್ತಾರೆ, ಮಧ್ಯಾಹ್ನನೇ ಬರ್ತಾರೆ ಅವರು. ಹೌದೇನಮ್ಮ? ಸರಿ ಆಯ್ತು, ಒಳ್ಳೇದಾಗ್ಲಿ ಬಿಡಮ್ಮ. ಎಲ್ಲರಿಗೂ ಮನೆಯಲ್ಲಿ ಕೆಲಸ ಕಾರ್ಯ ಅಂತ ಇರುತ್ತೆ, ಕರೆದ ತಕ್ಷಣ ಓಡ್ ಬಂದ್ಬಿಡೋದಿಲ್ಲ ಅವರೆಲ್ಲರೂ. ಮಮ್ಮಿ, ಯಾಕೆ ಮಮ್ಮಿ ಈ ತರ ಮಾತಾಡ್ತೀರಾ ನೀವು? ಸುಮ್ಮನೆ ಇರಿ ನೀವು. ಅತ್ತೆ ನೀವು ಬನ್ನಿ, ಡ್ಯಾಡಿ ಹೇಳಿದ್ದಾರೆ ಅತ್ತೆಗೆ ಕಾಲು ನೋವಿದೆ, ಅವ್ರನ್ನ ಸ್ವಲ್ಪ ರೆಸ್ಟ್ ಮಾಡೋದಿಕ್ ಬಿಡಿ, ಓಡಾಡೋದಿಕ್ ಬಿಡ್ಬೇಡಿ ಅಂತ. ಬನ್ನಿ, ನೀವು ನನ್ನ ರೂಮಲ್ಲೇ ರೆಸ್ಟ್ ಮಾಡಿ ಬನ್ನಿ ಅತ್ತೆ. ಬೇಡಮ್ಮ ನಿಧಿ, ಇಲ್ಲೇ ಕುತ್ಕೊಂಡಿರ್ತೀನಿ ಬಿಡು, ನಾನೆಲ್ಲಿ ಓಡಾಡ್ತೀನಿ, ಇಲ್ಲಿ ಸುಮ್ಮನೆ ಕೂತಿರ್ತೀನಿ. ಬೇಡ ಅತ್ತೆ, ಸುಮ್ಮನೆ ಮಮ್ಮಿ ಏನಾದ್ರೂ ಒಂದು ಹೇಳ್ತಾ ಇರ್ತಾರೆ, ನೀವು ಸುಮ್ಮನೆ ಬೇಜಾರು ಮಾಡ್ಕೋತೀರಾ. ಬನ್ನಿ, ನೀವು ರೂಮಲ್ಲಿ ರೆಸ್ಟ್ ಮಾಡಿ ಬನ್ನಿ. ಅಕ್ಕ ಬನ್ನಿ, ಅಮ್ಮನ್ನು ಕರ್ಕೊಂಡ್ ಬನ್ನಿ ಅಕ್ಕ. ಸರಿ ನಿಧಿ, ಆಯ್ತು, ನಾನು ಕರ್ಕೊ ಬರ್ತೀನಿ ನಡಿ. ಆದ್ರೂ ಏನಮ್ಮ ಶರ್ಮಿಳಾ, ಇವತ್ತೇನೋ ಸೀರೆ ಗೀರೆ ಎಲ್ಲ ಉಟ್ಕೊಂಡು ಭಾಳ ಮಿಂಚ್ತಾ ಇದೆಯಾ? ಇಷ್ಟು ದಿನ ಎಲ್ಲ ಮಾಡ್ರನ್ ಡ್ರೆಸ್ಸು, ಆ ಡ್ರೆಸ್ಸು ಈ ಡ್ರೆಸ್ಸು ಅಂತ ಹಾಕೋತಾ ಇದ್ದೆ. ಇವಾಗ ನೋಡು ಹೆಂಗೆ ಸೀರೆ ಉಟ್ಕೋತಾ ಇದೀಯಾ ಅಂತ. ನೀನೇನು ಸೀರೆ ಉಟ್ಕೊಂಡ್ರು ನಿನ್ನ ಗಂಡ ಮಾತ್ರ ನಿನ್ನ ಹತ್ರ ಬರಲ್ಲ ಬಿಡು. ಮಮ್ಮಿ ಪ್ಲೀಸ್ ಮಮ್ಮಿ, ಇವತ್ತು ನನ್ನ ಬರ್ತಡೇ ಅಂತ ಹೇಳಿ ಎಲ್ಲರೂ ಬಂದಿದ್ದಾರೆ. ಈ ಟೈಮಲ್ಲಿ ಈ ಥರ ಎಲ್ಲ ಮಾತಾಡ್ಬಿಡಿ ಪ್ಲೀಸ್. ಸರಿ ಬಿಡಮ್ಮ, ನಿನಗೂ ನಿಮ್ಮ ಅಪ್ಪಂಗೂ ನಾನು ಏನು ಮಾತಾಡಿದ್ರು ಹಿಡಿಯೋದೇ ಇಲ್ಲ. ಶರ್ಮಿಳಕ್ಕ, ನೀವು ಇಲ್ಲೇ ನಿಂತಿದ್ರೆ ಮಮ್ಮಿ ಇನ್ನೂ ಏನಾದ್ರು ಮಾತಾಡ್ತಾ ಇರ್ತಾರೆ ನೋಡಿ. ಅವ್ರ ಪರವಾಗಿ ನಾನು ಸಾರಿ ಕೇಳ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಸರಿ ನಮ್ಮ, ಆಯ್ತು ನಡಿ. ನನಗೂ ಸ್ವಲ್ಪ ಮಂಡಿ ನೋವು ಇತ್ತೀಚೆಗೆ, ಅದಕ್ಕೆ ಆಗದೇ ಇಲ್ಲ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕೆ. ನಡಿಯಮ್ಮ, ಆಯ್ತು. ಅಜ್ಜಿ ಅಜ್ಜಿ ಬನ್ನಿ, ಬಾಲಲ್ಲಿ ಆಟ ಆಡೋಣ. ಬಾಲಲ್ಲಿ ಆಟಾಡೋದ ಮಗ್ಳೆ? ಅಲ್ಲ ಬಂಗಾರ, ನನಗೂ ನಿನ್ನ ಜೊತೆ ಆಟಾಡಬೇಕು ಅಂತ ತುಂಬ ಆಸೆ. ಆದರೆ ಏನು ಮಾಡಲಿ, ನನಗೆ ವಯಸ್ಸಾಗೋಗಿದೆ ಅಲ್ವಾ, ನಿನ್ನ ಜೊತೆ ಬಾಲಲ್ಲಿ ಇಟ್ಕೊಂಡು ಆಟಾಡೋಷ್ಟು ಶಕ್ತಿ ಇಲ್ಲಮ್ಮ. ಬೇಡ ಆಯಿತಾ? ಇವತ್ತು ಓದ್ಕೋ ಹೋಗು. ಯಾಕೆ, ನೀನು ಓದೋದು ಬರೆಯೋದು ಮಾಡಲ್ವಾ ಇವತ್ತು? ಅಜ್ಜಿ ಇವತ್ತು ಸಂಡೇ ಅಜ್ಜಿ, ಇವತ್ತಾದ್ರೂ ಸ್ವಲ್ಪ ಆಟ ಆಡೋದಿಕ್ ಬಿಡಿ. ಯಾವಾಗಲೂ ಹೋಮ್ವರ್ಕ್ ಓದೋದು ಬರೆಯೋದು ಅಂತ ಬರೀ ಅದರಲ್ಲೇ ಆಗೋಗುತ್ತೆ. ಒಂದಿನನೂ ನನಗೆ ಆಟ ಆಡೋದಕ್ಕೆ ಟೈಮೇ ಸಿಗಲ್ಲ ಗೊತ್ತಾ? ನೀವು ಸ್ಕೂಲಿಂದ ಬರ್ತಿದ್ದಾಗೆ ಟ್ಯೂಷನ್ಗೆ ಬೇರೆ ಕಳಿಸ್ಬಿಡ್ತೀರಾ, ಅಲ್ಲಿಂದ ಬಂದು ಊಟ ಮಾಡಿ ಹೋಮ್ವರ್ಕ್ ಮಾಡಿ ಮಲ್ಕೊಂಡ್ಬಿಡ್ಬೇಕು. ನನಗೆ ಬೇಜಾರಾಗುತ್ತೆ ಅಜ್ಜಿ. ನೋಡಿ ಅದೇನೇನೆ ಮಂಗಳಮ್ಮ ಆಂಟಿ ಇದ್ದಾರಲ್ಲ, ಅವ್ರ ಮಗ ಎಷ್ಟೊಂದು ಆಟ ಆಡ್ತಾರಂತೆ ಗೊತ್ತಾ? ಅವ್ರ ಸ್ಕೂಲಲ್ಲಿ ನಮ್ಮ ಸ್ಕೂಲಲ್ಲಿ ಕೊಡ್ತಾರಲ್ಲ ಅಷ್ಟೊಂದು ಹೋಮ್ವರ್ಕ್ ಕೊಡೋದೇ ಇಲ್ವಂತೆ. ಅವನು ಹೇಳ್ತಾ ಇದ್ದ, ನಾನು ಅದೇ ಸ್ಕೂಲ್ಗೆ ಹಾಕಬೇಕಿತ್ತು ಅಜ್ಜಿ ನೀವು. ನನಗೆ ಇಲ್ಲಿ ಜಾಸ್ತಿ ಹೋಮ್ವರ್ಕ್ ಕೊಡ್ತಾರೆ, ನಂಗೆ ತುಂಬ ಕಷ್ಟ ಆಗುತ್ತೆ. ನಾನು ಹೇಳಿದ್ದೇನು ಒಂದೇ ಒಂದು ಮಾತು, ಏನಮ್ಮ ಬರೆಯೋದಿಲ್ವಾ ಓದೋದಿಲ್ವಾ ಇವತ್ತು ಅಂತ. ಅದಕ್ಕೆ ನೀನು ಇಲ್ಲ ಅಜ್ಜಿ ಇವತ್ತು ಸಂಡೇ ರಜಾ ಆಟಾಡ್ಕೊತೀನಿ ಅಂದಿದ್ರೆ ಆಗೋಗ್ತಿತ್ತು. ಅದ್ರ ಬದಲು ಇಷ್ಟು ಉದ್ದ ಹೇಳ್ಬಿಟ್ಟಿಯಲ್ಲ. ಏನಕ್ಕೆ ನೀನು ಒಳ್ಳೆ ಸ್ಕೂಲ್ಗೆ ಹಾಕಿರೋದು? ಇವಾಗ ನೀನು ಜಾಸ್ತಿ ಕಷ್ಟಪಟ್ಟು ಓದಿ ಬರೆದು ಎಲ್ಲ ಕಲ್ತ್ಕೊಂಡ್ರೆ ನೀನು ಫ್ಯೂಚರಲ್ಲಿ ಎಲ್ಲ ಬರುತ್ತೆ. ನೀನು ಚೆನ್ನಾಗಿ ಓದ್ಬೋದು, ದೊಡ್ಡ ಕೆಲ್ಸಕ್ಕೆ ಸೇರ್ಕೋಬೋದು, ಮಮ್ಮಿನೂ ಚೆನ್ನಾಗಿ ನೋಡ್ಕೋಬೋದು. ಅದಕ್ಕೆ ತಾನೇ ನಿನ್ನ ಒಳ್ಳೆ ಸ್ಕೂಲ್ಗೆ ಹಾಕಿರೋದು. ಅದೆಲ್ಲ ನನಗೆ ಗೊತ್ತಿಲ್ಲ ಅಜ್ಜಿ, ಇವಾಗ ಆಟ ಆಡೋಣ ಬನ್ನಿ. ಆಗಲ್ಲ ಬಂಗಾರ, ನೀನು ಅಜ್ಜಿ ಕಷ್ಟನ ಅರ್ಥ ಮಾಡ್ಕೋಬೇಕಲ್ವಾ?
ಹೈ ಅತ್ತೆ, ನೀವಾದ್ರೂ ಬನ್ನಿ ಅತ್ತೆ, ನನ್ನ ಜೊತೆ ಆಟ ಆಡೋದಕ್ಕೆ. ಅಜ್ಜಿನ ಕರಿತಾನೆ ಇದ್ದೀನಿ, ಅಜ್ಜಿ ಆಗಲ್ಲ ಅಂತ ಹೇಳ್ತಿದ್ದಾರೆ. ಬಗರಿ, ನನ್ನ ಹೊಟ್ಟೆಲಿ ಪಾಪು ಇದೆ ಅಲ್ವಾ, ನನಗೆ ಆಟ ಆಡೋಕೆ ಆಗಲ್ಲ ಕಣಪ್ಪ. ಹೋಗಿ, ನನ್ನ ಜೊತೆ ನೀವು ಯಾರು ಆಟ ಆಡೋದಕ್ಕೆ ಬರಲ್ಲ. ತಾತ ಇದ್ದಿದ್ರೆ ತಾತ ಬರ್ತಾ ಇದ್ರು. ತಾತನು ಏನೋ ಕೆಲಸ ಅಂತ ಹೊರಗಡೆ ಹೋಗಿದ್ದಾರೆ, ಮಾಮನೂ ಇಲ್ಲ. ಇನ್ನು ಮಮ್ಮಿಗೆ ಕರಿಯೋದಿಕ್ಕೆ ಹೋದ್ರೆ ಮಮ್ಮಿ ನನ್ನ ಕೆಲಸ ಇದೆ ಹೋಗು, ಇವಾಗ ಬರಬೇಡ ಅಂತ ಹೇಳಿದ್ರು. ಎಲ್ಲರೂ ಹಿಂಗೆ ಮಾಡ್ತೀರಾ ನನಗೆ. ನನ್ನ ಜೊತೆ ಆಟ ಆಡೋದಕ್ಕೆ ಯಾರು ಫ್ರೆಂಡ್ಸೇ ಇಲ್ಲ. ನೀವು ಕರೆದ್ರು ನೀವು ಬರಲ್ಲ. ಅಯ್ಯಯ್ಯಯ್ಯೋ, ಯಾಕೆ ಮಗಿನ ಅಳಿಸ್ತಾ ಇದ್ದೀರಾ? ಯಾಕಮ್ಮ ಮಗಳೇ, ಯಾಕಪ್ಪ ಬಂಗಾರ ಅಳ್ತಿರೋದು ನೀನು? ಅಜ್ಜಿ, ಮುತ್ತಜ್ಜಿ, ನೋಡು, ನಾನು ಆಟ ಆಡೋದಕ್ಕೆ ಕರೆದ್ರೆ ಯಾರು ಬರ್ತಾನೆ ಇಲ್ಲ. ನನ್ಗೆ ಅದಕ್ಕೆ ಬೇಜಾರಾಗ್ತದೆ. ಅಯ್ಯೋ ಬಂಗಾರ, ಅಲ್ಲ ಕಣ್ ಮಗಳೇ, ನೀನು ನನ್ನ ಹತ್ರ ಬರ್ಬೇಕಿತ್ತು ತಾನೆ. ನಾನು ಬರುವೆ ನಿನ್ನ ಜೊತೆ ಆಟ ಆಡೋದಕ್ಕೆ. ಇವ್ರಿಗೆಲ್ಲ ಶಕ್ತಿನೇ ಇಲ್ಲ. ನಾನು ಆಗಿನ ಕಾಲದ ಫುಡ್ ತಿಂದು ಬೆಳೆದಿರೋ ದೇಹ ಇದು. ಸೂಪರಾಗಿ ಶಕ್ತಿಯುತವಾಗಿದೆ. ಬಾ, ನಾನು ಆಟಾಡ್ತೀನಿ, ಬಾ ನಿನ್ನ ಜೊತೆನಲ್ಲಿ. ಇವ್ರು ಯಾರು ಬರ್ದೇ ಇದ್ರೆ ಯಾಕೆ ಮಗಳೇ ಅಳ್ತೀಯಾ? ನಾನಿದ್ದೀನಲ್ಲ, ನೀನು ನನ್ನ ಹತ್ರ ಬರಬೇಕಿತ್ತು. ನಾನು ಆಗಲ್ಲ ಅಂತ ಹೇಳೋದೇ ಇಲ್ಲ. ಅಯ್ಯೋ ಅಮ್ಮ, ಅಲ್ಲ, ಅವಳು ಬಾಲ್ ಎಲ್ಲ ಎಸಿತಾ ಇರ್ತಾಳೆ, ಅಲ್ಲಿ ಹೋಗಿ ತಗೊಂಬರ್ಬೇಕು, ಎಲ್ಲ ಕಷ್ಟ ಆಗುತ್ತೆ ನಿಮಗೆ. ಇಲ್ಲ ಅಜ್ಜಿ, ನಾನು ಬಾಲ್ ದೂರಕ್ಕೆ ಹಾಕಿದ್ರೆ ನಾನೇ ಹೋಗಿ ತಗೊಬರ್ತೀನಿ. ನೀವು ನಿಂತ್ಕೊಂಡು ನನಗೆ ಹಾಕ್ಕೊಡಿ ಸಾಕು. ಅಯ್ಯೋ, ನನಗೇನೆ ಕಷ್ಟ ಆಗುತ್ತೆ. ಬಾ ಮಗಳೇ, ನಾನು ನಿನ್ನ ಜೊತೆ ಆಟಾಡ್ತೀನಿ. ಇವಳಲ್ಲಿ ದೀಪ್ತಿ, ಅವಳಾದ್ರೂ ಮಗಿನ ಜೊತೆಗೆ ಸ್ವಲ್ಪ ಹೊತ್ತು ಆಟಾಡಬೇಕು ತಾನೆ. ಏನು ದಿನ ಪೂರ್ತಿ ಬರೀ ಕೆಲಸ 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 ಅಂತ ಹೊರಗಡೆನೇ ಇರ್ತಾಳೆ. ಒಂದಿನಾದ್ರೂ ಮಗು ಜೊತೆ ಆಟಾಡ್ಬೇಕು ತಾನೆ. ಇವತ್ತು ಭಾನುವಾರ ತಾನೆ, ಮಗಿಗೂ ರಜೆ ಐತೆ. ಮಗಿನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅನ್ನೋದು ಬಿಟ್ಟು ಏನು ಮಾಡ್ತಾಳೆ ಅವಳು ಒಳಗಡೆ? ಅಯ್ಯೋ ಅಮ್ಮ, ಅಲ್ಲ, ಈಗ ರಜಾ ಕೊಡೋದಕ್ಕೆ ಅವಳದೇನು ಗೌರ್ಮೆಂಟ್ ಆಫೀಸಾ? ದಿನ ಬಾಗಿಲು ತೆಗಿಲೇಬೇಕು, ಅವಳು ಬೋಟಿಗೆ ಓಪನ್ ಮಾಡ್ಕೋಬೇಕು, ಕಸ್ಟಮರ್ಸ್ ಇದ್ದಾರೆ. ಆಮೇಲೆ ಇವಾಗ ಬೇರೆ ಆನ್ಲೈನಲ್ಲೆಲ್ಲ ಆರ್ಡ್ರ್ಗಳು ಬರ್ತಿದ್ದಾವೆ, ಅವೆಲ್ಲ ರೆಡಿ ಮಾಡಿ ಕಳಿಸ್ಕೊಡ್ಬೇಕಲ್ಲ. ಅದಕ್ಕೆ ಅವಳು ಹೋಗಲೇಬೇಕು. ಇವತ್ತೇನು ರಜಾ ಇಲ್ಲ ಅವಳಿಗೆ. ಅಯ್ಯ, ಅಲ್ಲ ಕಣೆ, ರಜಾ ಕೇಳಕ್ಕೆ ಅಥವಾ ರಜಾ ಹಾಕೊಳ್ಳೋಕ್ಕೆ ಅವಳೇನು ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡ್ತಾವಳ? ಅವಳದು ತಾನೇ ಅಂಗಡಿ, ಮುಚ್ಚಿಬಿಟ್ಟು ಅಂಗಡಿ ಮುಚ್ಚಿ ಮಗು ಜೊತೆ ಆಟ ಆಡ್ಬೇಕು ತಾನೆ ಅವಳು. ಅಯ್ಯೋ ಅಮ್ಮ, ನೀವು ಆ ಥರ ಹೇಳಿದ್ರೆ ಆಗಲ್ಲ. ಇವಾಗೇನೋ ಬಿಸ್ನೆಸ್ಸು ತುಂಬ ಚೆನ್ನಾಗಿ ನಡೀತಾ ಇದೆ. ಈ ಟೈಮಲ್ಲಿ ಅವಳು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ಅಂದರೆ ಆಮೇಲೆ ಕೈ ಹಾಕಿದ ಕೆಲಸ ಕೈಗತ್ತಿದ್ದು ಬಾಯಿಗೆ ಬರ್ದಂಗೆ ಆಗ್ಬಿಡುತ್ತೆ. ಸುಮ್ಮನಿರಿ, ಅವಳು ಕೆಲಸ ಮಾಡ್ಕೊಳ್ಳಿ. ಸರಿ ಆಯ್ತು, ನಡಿಯಮ್ಮ ಸ್ವೀಟಿ, ನಾನು ಬರ್ತೀನಿ, ಅಜ್ಜಿನೂ ಬರ್ತಾರೆ, 3 ಜನನೂ ಬರ್ತೀವಿ ಆಟ ಆಡುವಂತೆ. ಸರಿ ಆಯ್ತು, ಬಾ. ಮತ್ತೆ ಮಗಿನ ಅಳಿಸ್ಕೊಂಡು ನಿಂತ್ಬಿಟ್ಟವ್ರೆ ಬೆಳಬೆಳಿಗ್ಗೆನೆ. ಅಲ್ಲ, ಮಗಿಗಾದ್ರೂ ಆಟ ಆಡೋದಕ್ಕೆ ಬೇಡ. ನಮ್ಮ ಕಾಲದಲ್ಲಿ ಈಗ ನೀನೇ ತಗೋ, ನೀನು ಬೆಳಿಗ್ಗೆ ಹೋದಳು ಆಟ ಆಡೋದಕ್ಕೆ, ಸಂಜೆಗೆ ಬರುವೆ, ಮಧ್ಯಾಹ್ನ ಊಟಕ್ಕೂ ಬರ್ತಿರ್ಲಿಲ್ಲ. ಹಂಗೆ ಆಡ್ತಿದ್ರಿ ನೀವೆಲ್ಲರೂ. ಆ ಮಗಿಗೆ 4 ಕೊಡೆ ಮಧ್ಯದಲ್ಲಿ ಕೂಡ ಹಾಕೊಂಡು ಸ್ಕೂಲು, ಎಕ್ಸಾಮು, ಓದು ಬರೀ ಅನ್ಕೊಂಡು ಆ ಮಗಿಗೆ ಆಟ ಆಡೋದಕ್ಕೆ ಕೊಡೋದಿಲ್ಲ. ಹೋಗ್ಲಿ, ಒಂದಿನಕ್ಕಾದ್ರೂ ಆ ಮಗಿನ ಜೊತೆ ಆಟ ಆಡ್ಬಾರ್ದ ನೀವು? ಸರಿ ಆಯ್ತು, ಬಾ, ನಾನು ಬರ್ತೀನಿ, 3 ಜನನೂ ಆಟ ಆಡೋಣ. ಬಾ ಮಗಳೇ. ಏನಾಯ್ತು, ಎಲ್ಲರೂ ಏನೋ ಮಾತಾಡ್ತಾ ನಿಂತಿದ್ದೀರಾ? ಇವಳೇ ಕಳ್ತಿದ್ದಾಳೆ. ಯಾಕಮ್ಮ ಸ್ವೀಟಿ, ಹೇಳ್ತಾ ಇದೀಯಾ? ಏನಾಯ್ತು? ಆಹಾ, ಅಲ್ಲ ಕಣೆ ದೀಪ್ತಿ, ಆ ಮಗಿಗೆ ಆಟ ಆಡಿಸ್ಬೇಕು ತಾನೆ ನೀನು. ಆ ಮಗ ಪಾಪ ಅಳುತ್ತಾಗ ನಿಂತೈತೆ, ಆಟ ಆಡೋದಕ್ಕೆ ಯಾರು ಇಲ್ಲ ಅಂತವ. ಅಲ್ಲ, ಇವತ್ತು ನಿನ್ನ ಕೆಲ್ಸಕ್ಕೆ ಹೋಗ್ಬೇಕಾ? ಅಯ್ಯೋ ಅಜ್ಜಿ, ಕೆಲ್ಸಕ್ಕೆ ಹೋಗ್ಬೇಕಂತ ಹೇಳ್ತಾ ಇದ್ದೀರಲ್ಲ, ನನಗಂತೂ ಈ ಆರ್ಡರ್ಸ್ ಎಲ್ಲ ಕಂಪ್ಲೀಟ್ ಮಾಡೋದಿಷ್ಟಕ್ಕೆ ಸಾಕು ಹೋಗ್ಬಿಟ್ಟಿದೆ. ಇನ್ನೊಂದಿಬ್ರನ್ನ ಯಾರನ್ನಾದ್ರೂ ಟೈಲರ್ಸ್ನ ತಗೋಬೇಕು. ನಾನೆಲ್ಲ ಕಟ್ ಮಾಡಿಕೊಟ್ರೆ ಅವರು ಹೊಲ್ದು ಕೊಡೋ ಥರ ಮಾಡಬೇಕು. ಇನ್ನು ಡಿಸೈನರ್ ವರ್ಕೆಲ್ಲನೂ ಇನ್ನೊಬ್ಳಿದ್ದಾಳಲ್ಲ, ನಮ್ಮ ಶ್ರೇಯಾ ಇದ್ದಾಳೆ, ಅವಳು ಸಾಕು. ಬೇಕಿದ್ರೆ 1-2-3 ಜನ ಟೈಲರ್ಸ್ನ ತಗೋಬೇಕು, ಮಿಷಿನ್ಸ್ ಹಾಕಬೇಕು. ನನಗಂತೂ ಸಾಕಾಗಿದೆ ಅಜ್ಜಿ. ಇದೆಲ್ಲ ಮಾಡಿಕೊಂಡು ನಾನು ಎಲ್ಲಿ ಮನೇಲಿ ಕುತ್ಕೊಂಡು ಆಟ ಆಡೋದಕ್ಕಾಗುತ್ತೆ? ಇವತ್ತು ತುಂಬ ಕೆಲಸ ಇದೆ. ಆರ್ಡರ್ಸ್ ಎಲ್ಲ ಕಂಪ್ಲೀಟ್ ಮಾಡಬೇಕು, ಗೊತ್ತಾ ನಿಮಗೆ? ಅಯ್ಯ, ಅದೇನು ಆರ್ಡ್ರು, ಅದೇನು ಕತೆಯೋ, ನನಗಂತೂ ಗೊತ್ತಿಲ್ಲಮ್ಮ. ಸರಿ ಆಯಿತು, ದುಡ್ಡು ಅಂದ್ಕೊಂಡು ಮಗಿನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡ. ಮಗಿನ ಕಡೆಗೂ ಗಮನ ಇರಲಿ. ಮಗಿನೂ ಚೆನ್ನಾಗಿ ನೋಡ್ಕೋಬೇಕು ನೀನು. ಈಗ ನೀನು ನೋಡ್ಕೊಂಡ್ರೆ ಮುಂದೆ ನಿನ್ನ ಮಗಳು ನಿನ್ನನ್ನು ನೋಡ್ಕೊತಾಳೆ. ಅದನ್ನ ಬಿಟ್ಟು ಇವಾಗ ಕೆಲಸ ದುಡ್ಡು ಅಂತ ಅದರಿಂದ ಹೋಗ್ಬಿಟ್ರೆ ನಾಳೆ ನಿನ್ನ ಮಗಿನ ಜೊತೆಗೆ ಒಂದು ರೀತಿ ಬಾಂಡಿಂಗೇ ಕಟ್ಟಾಗ್ಬಿಡುತ್ತೆ, ಗೊತ್ತಾ? ಸರಿ ಅಜ್ಜಿ, ಆಯಿತು, ಇನ್ನೊಂದು ಸರಿಯಾಗಿ ಮಾಡಲ್ಲ. ಅದೇ ಇನ್ನೊಂದು 2-3 ಜನ ವರ್ಕರ್ಸ್ನ ತೊಗೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ನಾನು ಫ್ರೀಯಾಗಿ ಓಡಾಡ್ಕೊಂಡಿರ್ತೀನಿ. ಬರೀ ಕಟ್ ಮಾಡಿಕೊಡೋದು, ಅವ್ರಿಗೆ ಡಿಸೈನ್ಸ್ ಎಲ್ಲ ಹೇಳಿಬಿಟ್ಟು ಈ ಥರ ಸ್ಟಿಚ್ ಮಾಡಿ ಅಂತ ಹೇಳಿ ನಾನು ಓಡಾಡ್ಕೊಂಡಿರ್ತೀನಿ, ಆಯಿತಾ? ಮೊದಲು ಅದನ್ನು ಮಾಡು. ಕೆಲಸ ಮಾಡ್ತೀನಿ ಅಂತ ಕತ್ತೆ ಮಾಡ್ದಂಗೆ ಮಾಡೋದಲ್ಲ. ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿಸ್ಬೇಕು. ಅವ್ರನ್ನ ಓನರ್ ಅನ್ನೋದು, ಕೆಲಸ ಮಾಡೋದನ್ನ ಕೆಲಸದವರು ಅಂತಾರೆ. ಸರಿ ಅಜ್ಜಿ, ಆಯಿತು, ನಿಮ್ಗೆ ಹೇಳ್ದಂಗೆ ಮಾಡ್ತೀನಿ ಬಿಡಿ. ಈಗೇನು ಮಗಳ, ನೀನು ಆಟ ಆಡ್ಬೇಕಾ? ಬಿಡು, ಇವತ್ತು ನಾವು ಆಟ ಆಡಿಸ್ತೀವಿ, ನಿಮ್ಮಮ್ಮನ ನಾನು ಆಟ ಆಡಿಸ್ತೀವಿ. ಹೋಗೋದೇನೋ ಕೆಲಸ ಐತೆ ಅಂದಲ್ಲ, ಮಾಡ್ಕೊ ಹೋಗು.
ಸರಿ ಅಜ್ಜಿ ಆಯ್ತು. ಇನ್ನೇನೋ ಸಮ್ಮರ್ ವೆಕೇಶನ್ ಬರುತ್ತೆ, ನೀನೊಂದು ಸಮ್ಮರ್ ಕ್ಯಾಂಪ್ಗೆ ಹಾಕ್ತೀನಿ ಬಿಡು. ಎಷ್ಟು ಬೇಕೋ ಬೆಳಿಗ್ಗೆಯಿಂದ ಸಂಜೆ ಗಂಟೆ ಆಟ ಆಡ್ಕೊಂಡ್ ಬರುವಂತೆ. ಸುಮ್ಮನೆ ಮನೇಲಿ ಇರೋರಿಗೆಲ್ಲ ತೊಂದರೆ ಕೊಡ್ತಾಳೆ. ಅಯ್ಯೋ ಸಮ್ಮರ್ ಕ್ಯಾಂಪು ಯಾವ ಕ್ಯಾಂಪು ಆಮೇಲೆ ಮಾಡಿಸುವಂತೆ. ಈಗ ಹೋಗು, ಅದೇನೈತಿ ಕೆಲಸ ಮುಗಿಸ್ಕೊಂಡು ಒತ್ತನಂತೆ ಬಾ. ಸಂಜೆನಾದ್ರೂ ಮಗಿನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡುವೆ. ಸರಿ ಅಜ್ಜಿ ಆಯ್ತು. ಅಮ್ಮ ಅದಕ್ಕೆ ನಾನಿನ್ನ ಹೊರಡ್ತೀನಿ. ಇರಮ್ಮ ದೀಪ್ತಿ, ನಾನು ಬರ್ತೀನಿ ಇರು. ಬೇಡಮ್ಮ, ಇವತ್ತು ಸ್ವಲ್ಪ ರೆಸ್ಟ್ ಮಾಡಿ. ನೀವು ದಿನ ನನ್ನ ಜೊತೆನೇ ಬರ್ತಾ ಇದ್ದೀರಾ. ನಾನು ಸಾಯಂಕಾಲ ಬೇಗ ಬರ್ತೀನಿ. ಎಲ್ಲ ವರ್ಕೆಲ್ಲ ಮುಗಿಸಿ ಅವ್ರಿಗೆ ಹೇಳ್ಬಿಟ್ಟು ಬೇಗನೆ ಕ್ಲೋಸ್ ಮಾಡು ಅಂತ ಹೇಳ್ಬಿಟ್ಟು ಸ್ಟೇಯಿಂಗ್ ವಹಿಸ್ಬಿಟ್ಟಿದ್ದೀನಿ. ಅವಳು ನೋಡ್ಕೋತಾಳೆ ಎಲ್ಲನೂ. CC ಕ್ಯಾಮ್ರಾದಲ್ಲಿ ಬೇಕಿದ್ರೆ ನಾನು ಚೆಕ್ ಮಾಡ್ಕೋತೀನಿ. ನಾನು ಸಾಯಂಕಾಲ ಬೇಗನೆ ಬರ್ತೀನಿ. ನೀವು ಇವತ್ತು ಆರಾಮಾಗಿ ಮನೆಯಲ್ಲಿರಿ. ಸರಿನಮ್ಮ, ಆಯ್ತಾಗಿದೆ. ಹುಷಾರಾಗಿ ಹೋಗ್ಬಿಟ್ಟು ಬಾ. ಸರಿ ಆಯ್ತು, ಬರ್ತೀನಿ. ಸ್ವೀಟಿ, ನಾನು ನಿಮ್ಗೆ ಬರಬೇಕಾದ್ರೆ ನಿಮ್ಗೆ ಫೇವ್ರೆಟ್ ಪಾಪ್ಕಾರ್ನು, ಐಸ್ ಕ್ರೀಮು ಎಲ್ಲ ತೊಗೊಂಬರ್ತೀನಿ ಆಯ್ತಾ. ಈಗ ಗಲಾಟೆ ಮಾಡಬೇಡ, ಅಜ್ಜಿಗೆ ಜಾಸ್ತಿ ತೊಂದರೆ ಕೊಡಬೇಡ ಆಯ್ತಾ. ಆಟ ಆಡ್ತಾ ಇರು. ಸರಿ ಮಮ್ಮಿ, ಆಯ್ತು. ಹತ್ತಿದ್ ಸಾಕು, ಕಣ್ಣೊರೆಸ್ಕೋ. ಈಗ ಆಟ ಆಡೋದಕ್ಕೆ ಬರ್ತೀನಿ ಅಂತ ಅಂದಿದ್ದಾರೆ ತಾನೇ. ಯಾವಾಗಲೂ ಆಟ ಆಟ ಅಂತಿರ್ತಾಳೆ. ಸುಮ್ಮನೆ ಸಾಕು ನೀನು. ಆಡಮ್ಮಗಿಗೆ ಯಾಕಂಗೆ ಬೈತೀಯ? ಬಿಡು, ಹೋಗು ನೀನು, ಕೆಲಸ ಮುಗಿಸ್ಕೊಂಬರೋಗು.